ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 13. ತನ್ನ ಅಮ್ಮನಿಗಾಗಿ ಔಷಧಿ ತರಲು ಕೆಳಗಿರುವ ಮೆಡಿಕಲ್ಗೆ ಹೋಗಲು ಲಿಫ್ಟ್ ಬಳಿ ಕಾಯುತ್ತಿದ್ದಳು ನಕ್ಷತ್ರ. ಆಗ ಲಿಫ್ಟ್ ಓಪನ್ ಆಯಿತು. ಆದ್ದರಿಂದ ಹೊರಬಂದ ಅಥರ್ವನನ್ನು ನೋಡಿದವಳಿಗೆ ಆತಂಕವಾಯಿತು. ಅಲ್ಲಿಂದ ಹೋಗಲು ಪ್ರಯತ್ನಿಸಲು ಸ್ವಲ್ಪವೂ ತಡ ಮಾಡದೆ ಅವಳನ್ನು ಲಿಫ್ಟ್ ಒಳಗೆ ಎಳೆದನು ಅಥರ್ವ. ಸರಿಯಾಗಿ ಅದನ್ನು ನೋಡಿದ ಯಾಶಿಕಾಗೆ ಅಸೂಯೆಯಿಂದ ದೇಹ ಉರಿದು ಹೋಯಿತು. ಅವನು ಎಳೆದ ವೇಗದಲ್ಲಿ ಆಯ ತಪ್ಪಿ ಅವನ ಮೇಲೆ ಅಪ್ಪಳಿಸಿ ಕೆಳಗೆ ಬೀಳುತ್ತಿದ್ದವಳನ್ನು ಸೊಂಟ ಹಿಡಿದು ಸೇರಿಸಿ ತಡೆದು ಹಿಡಿದನು ಅಥರ್ವ. ಇಬ್ಬರಲ್ಲೂ ನಡುಕ ಹೆಚ್ಚಾಯಿತು. ಯಾವಾಗಲೂ ಸಹಜವಾಗಿರುವವನಿಗೆ ಇಂದು ಏಕೋ ಈ ದಿನ ವಿಭಿನ್ನವಾಗಿಯೇ ಇತ್ತು. ಎಲ್ಲವೂ ಅವಳು ಹುಟ್ಟಿರುವ ಸೀರೆ ಮಾಡಿದ ಮಾಯೆ ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. ಅಥರ್ವನಿಗೆ ಹೃದಯವು ಹಲವು ಪಟ್ಟು ವೇಗವಾಗಿ ಮಿಡಿಯಿತು. ಅದನ್ನು ಅವಳಿಂದ ಅನುಭವಿಸಲು ಸಾಧ್ಯವಾಯಿತು. ಅದೇ ವೇಗ ಅವಳಲ್ಲೂ ಇತ್ತು. ಅವನಿಗೂ ಅದನ್ನು ಅನುಭವಿಸಲು ಸಾಧ್ಯವಾಯಿತು. ಲಿಫ್ಟ್ ಮೇಲಿನ ಮಹಡಿಗೆ ಹೋಗಲು ನಕ್ಷತ್ರಳ ದೇಹ ನಡುಗುತ್ತಾ ಅವನ ತೋಳುಗಳ ಅಪ್ಪುಗೆಯಲ್ಲಿ ಇದ್ದಳು. ಲಿಫ್ಟ್ ಓಪನ್ ಆಯಿತು. ಸರ್ ಪ್ಲೀಸ್ ನನ್ನ ಬಿಡಿ ಎಂದು ಬೇಡುವ ಧ್ವನಿಯಲ್ಲಿ ನಕ್ಷತ್ರ ಹೇಳಿದಳು. ಅದರಲ್ಲಿ ಎಚ್ಚೆತ್ತವನು ಅವಳನ್ನು ನೇರವಾಗಿ ನಿಲ್ಲಿಸಿದನು. ಈಗ ಲಿಫ್ಟ್ನಿಂದ ಹೊರಬರಲು ಅವಳಿಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಕಕ್ಕಾಬಿಕ್ಕಿಯಾಗಿ ನೋಡುತ್ತಾ ನಿಂತಿದ್ದಳು. ಹೊರಗೆ ಬಾ ಎಂದನು. ಅವಳು ಒಂದು ನಡುಕದೊಂದಿಗೆ ಹೊರಗೆ ಹೋದಳು. ಲಿಫ್ಟ್ ಮುಚ್ಚಿತ್ತು. ಯಾಶಿಕಾ ಸರಿಯಾಗಿ ಗಮನಿಸುತ್ತಿದ್ದಳು. ಮತ್ತೆ ಬಟನ್ ಒತ್ತಿ ಲಿಫ್ಟ್ ಬಂದ ತಕ್ಷಣ ಅದೇ ಮಹಡಿಗೆ ಅವಳು ಹೋದಳು. ಅವಳು ಹೋದಾಗ ಅಲ್ಲಿ ಇಬ್ಬರು ಇರಲಿಲ್ಲ. ಎಲ್ಲಿ ಹೋಗಿರಬಹುದು ಎಂದು ಯೋಚಿಸುತ್ತಾ ಅವಳು ನಡೆಯಲು ಆಗದೆ ನಿಧಾನವಾಗಿ ನಡೆಯುತ್ತಿದ್ದಳು. ಹತ್ತಿರದಲ್ಲಿರುವ ಒಂದು ಕೊಠಡಿ ಒಳಗೆ ಅವಳನ್ನು ಎಳೆದುಕೊಂಡು ಹೋಗಿದ್ದನು ಅಥರ್ವ. ತುಟಿಯ ಮೇಲೆ ಬೆರಳಿಟ್ಟು ಸುಮ್ಮನಿರು ಎಂದು ಹೇಳಿ ಯಾಶಿಕಾಳ ಕಾಲ್ಗೆಜ್ಜೆಯ ಶಬ್ದ ಕೇಳಲು ತಾಳ್ಮೆಯಿಂದ ಕಾಯುತ್ತಿದ್ದನು. ಅವಳು ಸ್ವಲ್ಪ ಸಮಯ ಹುಡುಕಿ ಬಹುಶಃ ಮೆಟ್ಟಿಲುಗಳ ಮೂಲಕ ಕೆಳಗೆ ಹೋಗಿರಬಹುದೋ ಏನೋ, ಸರಿ ಕೆಳಗೆ ಹೋಗಿ ನೋಡೋಣ ಎಂದು ತಾನೇ ಮಾತನಾಡಿಕೊಂಡು ಅವಳು ಲಿಫ್ಟ್ ಒಳಗೆ ಹೋದಳು. ಅವಳು ಹೋದುದನ್ನು ಖಚಿತಪಡಿಸಿಕೊಂಡನು. ಇಣುಕಿ ನೋಡಿದನು. ಲಿಫ್ಟ್ ಕೆಳಗೆ ಹೋಯಿತು. ಅದಾದ ನಂತರ ಅಲ್ಲಿಂದ ಅವಳನ್ನು ಟೆರೇಸ್ಗೆ ಕರೆದುಕೊಂಡು ಹೋದನು. ಇಬ್ಬರು ಮೆಟ್ಟಿಲುಗಳ ಮೂಲಕವೇ ಹತ್ತಿದರು. ಏತಕ್ಕೆ ಎಂದು ಅರ್ಥವಾಗದೆ ಅವನ ಹಿಂದೆ ಹೋಗುತ್ತಿದ್ದಳು ನಕ್ಷತ್ರ. ಮಾಳಿಗೆಗೆ ಹೋದ ತಕ್ಷಣ ವೇಗವಾಗಿ ಅವಳ ಕೈ ಹಿಡಿದು ಎಳೆದು ಗೋಡೆಗೆ ಹೊರಗಿಸಿದನು. ಈಗ ಹೇಳು, ನಾನು ನಿನ್ನ ಬಳಿ ಕೊಟ್ಟ ಡಾಕ್ಯುಮೆಂಟನ್ನು ಏನು ಮಾಡಿದೆ ಎಂದು ಕೇಳಿದನು. ಅವಳಿಗೆ ಏನು ಮಾಡಬೇಕೆಂದು ತಿಳಿಯದೆ ದಿಗ್ಭ್ರಮೆಗೊಂಡಳು. ತಕ್ಷಣ ಏನು ಹೇಳಬೇಕೆಂದು ತಿಳಿಯದೆ ಕಣ್ಣು ಬಿಟ್ಟಳು. ಕೇಳುವ ಪ್ರಶ್ನೆಗೆ ನನಗೆ ಉತ್ತರ ಬೇಕು. ಆ ಡಾಕ್ಯುಮೆಂಟನ್ನು ಕಸದ ಬುಟ್ಟಿಗೆ ಎಸೆಯಲು ಹೇಳಿದ್ದೆನಲ್ಲ, ಎಸೆದೆಯಾ ಎಂದು ಮತ್ತೆ ಮತ್ತೆ ಕೇಳಿದನು. ಹೌದು, ಕೋಪದಿಂದ ಕಸದ ಬುಟ್ಟಿಗೆ ಎಸೆಯಲು ಹೇಳಿದ್ದೀರಿ, ನಾನು ಎಸೆದು ಬಿಟ್ಟೆ ಎಂದ ತಕ್ಷಣ ಈಗಲೇ ಅವನಿಗೆ ನಗು ಬಂದಿತ್ತು. ಅವಳ ಭಯವನ್ನು ನೋಡಿ ಮೃದುವಾಗಿ ನಗುತ್ತಾ ಎಷ್ಟು ಓದಿದ್ದೀಯಾ ಎಂದು ಕೇಳಿದನು. ಅವಳಿಗೆ ಏನು ಹೇಳಬೇಕೆಂದೇ ಅರ್ಥವಾಗಲಿಲ್ಲ. ಅದು ಎಂದು ಹಿಂಜರಿಯುತ್ತಾ ಸುಮ್ಮನಾದಳು. ನೀನು ಎಷ್ಟು ಓದಿದ್ದೀಯಾ ಅಂತ ನಾನು ಕೇಳಿದೆ, ಏಕೆಂದರೆ ನಿನ್ನ ಸರ್ಟಿಫಿಕೇಟ್ಗಳನ್ನೆಲ್ಲ ನಾನು ನೋಡಿಲ್ಲ. ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ. ನೀನು ರಿಸೆಪ್ಷನ್ನಲ್ಲಿ ಕೆಲಸ ಮಾಡಿದೆ. ಸಾಧಾರಣವಾಗಿ ಓದಿದ್ದರೆ ಖಂಡಿತವಾಗಿಯೂ ಅಷ್ಟು ದೊಡ್ಡ ಪ್ರಾಜೆಕ್ಟ್ ನಿನ್ನಿಂದ ವಿವರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಚಾನ್ಸೇ ಇಲ್ಲ. ಆದರೆ ನೀನು ಪಕ್ಕವಾಗಿ ಸಬ್ಮಿಟ್ ಮಾಡಿ ಕೈಬಿಟ್ಟು ಹೋಯಿತು ಎಂದು ನಾನು ಅಂದುಕೊಂಡಿದ್ದ ಆ ಪ್ರಾಜೆಕ್ಟನ್ನು ನೀನು ಓಕೆ ಮಾಡಿದ್ದೀಯಾ ಎಂದು ಆ MD ನನಗೆ ಕರೆ ಮಾಡಿ ಹೇಳಿದರು. ಪ್ರಾಜೆಕ್ಟ್ ಸಕ್ಸಸ್ ಆಯಿತು ಎಂದ ತಕ್ಷಣ ಹಾಗೆಯೇ ತನ್ನ ಬಾಯಿಯ ಮೇಲೆ ಕೈ ಇಟ್ಟು ನಕ್ಕಳು. ನಿಜವಾಗಿಯೂ ಹೇಳುತ್ತಿದ್ದೀರಾ? ಪ್ರಾಜೆಕ್ಟ್ ಓಕೆ ಆಯಿತಾ? ಅವರು ಚರ್ಚಿಸಿ ಹೇಳುತ್ತೇನೆ ಅಂತಲೇ ಹೇಳಿದ್ದರು ಎಂದು ಆಶ್ಚರ್ಯದಿಂದ ಕೇಳಿದಳು. ಒಮ್ಮೆಲೆ ಅವಳ ಮುಖ ಮುಗುಳ್ನಗುವಿನಿಂದ ಅರಳಿದ್ದನ್ನು ನೋಡಿ ತಡಬಡಾಯಿಸಿ ಎಚ್ಚೆತ್ತನು. ಅವನಲ್ಲಿ ಅಪರೂಪವಾಗಿ ಮೂಡುವ ನಗು ಈಗಲೂ ಅವನ ತುಟಿಗಳಲ್ಲಿ ಮೂಡಿತು. ಹೌದು ನಕ್ಷತ್ರ, ಸಕ್ಸಸ್ ಆಯಿತು. ಅವರು ಹೇಳಿದ್ದೇ ನೀನು ಎಕ್ಸ್ಪ್ಲೈನ್ ಮಾಡಿದ್ದರಿಂದ ಅವರು ತುಂಬ ಇಂಪ್ರೆಸ್ ಆದರಂತೆ. ಹೇಳು, ಏನು ಓದಿದ್ದೀಯಾ ಎಂದ ತಕ್ಷಣ
BSc ಕಂಪ್ಯೂಟರ್ ಸೈನ್ಸ್ ಎಂದು ಅವಳು ಹೇಳಿದಳು. ಇಲ್ಲ, ಇದು ನಿಜವಲ್ಲ, ನನಗೆ ಬೇಕಾಗಿರುವುದು ನಿಜ ಎಂದು ಹುಬ್ಬೇರಿಸಲು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಎಂದು ಅವಳು ಹೇಳಲು, ಆಮೇಲೆ ಯಾವುದಕ್ಕಾಗಿ ರಿಸೆಪ್ಷನ್ನಲ್ಲಿ ವರ್ಕ್ ಮಾಡಿದೆ? ನೇರವಾಗಿ ನಿನ್ನ ಓದಿಗೆ ನಮ್ಮ ಆಫೀಸ್ನಲ್ಲೇ ಒಳ್ಳೆ ಜಾಬ್ ಸಿಗುತ್ತಿತ್ತಲ್ಲ, ಯಾವುದಕ್ಕಾಗಿ 2 ವರ್ಷ ವೇಸ್ಟ್ ಮಾಡಿದೆ ನಕ್ಷತ್ರ ಎಂದು ಆತಂಕದಿಂದ ಕೇಳಿದನು ಅಥರ್ವ. ಸರ್, ಸ್ವಲ್ಪ ದೂರ ನಿಲ್ಲಿ, ಹೇಳುತ್ತೇನೆ ಎಂದು ಹೇಳಲು ಆಗಲೇ ಅವಳಿಗೆ ತುಂಬ ಹತ್ತಿರದಲ್ಲಿರುವುದನ್ನು ಅರಿತನು. ಲಘುವಾಗಿ ಒಂದೇ ಬೆರಳಿನಿಂದ ಹಣೆಯನ್ನು ಉಜ್ಜಿಕೊಳ್ಳುತ್ತಾ ದೂರ ನಿಂತನು. ಅದೇ ತವಕ ಅವಳಲ್ಲೂ ಇತ್ತು. ಈಗ ಹೇಳು ಎಂದು ಮತ್ತೆ ಕೇಳಲು, ಸರ್, ನಾನು ಆರಂಭದಲ್ಲಿ ಚೆನ್ನೈಗೆ ಬಂದಾಗ ಸರ್ಟಿಫಿಕೇಟ್ ಇಲ್ಲದ ಕಾರಣ ನನಗೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ. ಆ ಟೈಮ್ನಲ್ಲಿ ಖಂಡಿತವಾಗಿ ಕೆಲಸ ಬೇಕಿತ್ತು. ಅದಕ್ಕಾಗಿ ನಿಮ್ಮ ಆಫೀಸ್ಗೆ ಬಂದೆ. ಆಫೀಸ್ನಲ್ಲಿ ರಿಸೆಪ್ಷನಿಸ್ಟ್ಗೆ ಮಾತ್ರ ವೇಕೆನ್ಸಿ ಇತ್ತು. ನನ್ನ ಸರ್ಟಿಫಿಕೇಟ್ ನನ್ನ ಬಳಿ ಇಲ್ಲ, ಇನ್ನೂ ನನ್ನ ಕೈಗೆ ಬಂದಿಲ್ಲ. ಕಾಲೇಜಿನಿಂದ ನನಗೆ ಕೊಡಲೇ ಇಲ್ಲ. 2-3 ಬಾರಿ ಪಡೆಯುವುದಕ್ಕೆ ಹೋದೆ. ಅವರು ಏನೇನೋ ಕಾರಣ ಹೇಳಿ ಅಲೆದಾಡಿಸಿದರು. ಇಲ್ಲಿ ಕೂಡ ರಾಮಚಂದ್ರನ್ ಸರ್ ಮಾತ್ರ ದೊಡ್ಡ ಮನಸ್ಸು ಮಾಡಿ ನನಗೆ ಆ ಕೆಲಸವನ್ನು ಕೊಟ್ಟರು. ಸರ್, ಈ ವಿಷಯ ನಿಮಗೆ ಗೊತ್ತಿದೆಯೋ ಇಲ್ಲವೋ ತಿಳಿಯದು. ದಯವಿಟ್ಟು ಸರ್ಟಿಫಿಕೇಟ್ ಇಲ್ಲದೆ ನನಗೆ ಕೆಲಸ ಕೊಟ್ಟರು ಅಂತ ಅವರ ಮೇಲೆ ಕೋಪಗೊಳ್ಳಬೇಡಿ. ಏಕೆಂದರೆ ಅಂದು ಅವರು ಕೊಟ್ಟ ಕೆಲಸವೇ ನಂಬಿಕೆಯಿಂದ ನಮ್ಮನ್ನು ಬದುಕಿಸಿದ್ದು ಎಂದು ಅವಳು ಹೇಳಿ ಮುಗಿಸುವಾಗ ಅವಳ ಕಣ್ಣುಗಳ ಅಂಚಿನಲ್ಲಿ ಕಣ್ಣೀರು ಜಿನುಗಿತು. ಏಕೋ ತಕ್ಷಣವೇ ಆ ಕಣ್ಣೀರನ್ನು ಅವನ ಬೆರಳುಗಳು ತಾನಾಗಿಯೇ ಒರೆಸಿದವು. ಅವಳೇ ನಿರೀಕ್ಷಿಸಿರಲಿಲ್ಲ. ಅವನ ಬೆರಳು ಅವಳ ಕೆನ್ನೆಯ ಮೇಲೆ ತಾಕಿದ ತಕ್ಷಣ ದಿಗ್ಗನೆ ತಲೆ ಎತ್ತಿ ನೋಡಿದಳು ನಕ್ಷತ್ರ. ಆ ನೋಟ ಅವನೊಳಗೆ ಏನೇನೋ ಮಾಡಿತು. ಹಾಗೆಯೇ ತನ್ನ ದೃಷ್ಟಿಯನ್ನು ಬೇರೆ ದಿಕ್ಕಿಗೆ ತಿರುಗಿಸಿದವನು, ನೀನು ಫೀಲ್ ಮಾಡಬೇಡ, ಖಂಡಿತ ರಾಮಚಂದ್ರನನ್ನು ನಾನು ದಂಡಿಸುವುದಿಲ್ಲ. ಬೇಕಾದರೆ ಅವರಿಗೆ ಎಕ್ಸ್ಟ್ರಾ ಪ್ರಮೋಷನ್, ಇನ್ಕ್ರಿಮೆಂಟ್ ಎಲ್ಲವನ್ನು ಕೊಡುತ್ತೇನೆ. ಅಂದು ನಿನ್ನ ಟ್ಯಾಲೆಂಟ್ ಮಾತ್ರ ನೋಡಿ ಅವರು ಕೆಲಸ ಕೊಟ್ಟಿದ್ದರಿಂದ ತಾನೇ ಇಂದು ಇಂಥದ್ದೊಂದು ಆರ್ಕಿಟೆಕ್ಟ್ ನನಗೆ ಸಿಕ್ಕಿದ್ದಾರೆ ಎಂದು ಅವನು ಹುಬ್ಬು ಗಂಟಿಕ್ಕಿ ಹೇಳಲು, ಸರ್, ನೀವು ಏನು ಹೇಳುತ್ತಿದ್ದೀರಿ ಎಂದಳು. ಎಸ್ ನಕ್ಷತ್ರ, ನನಗೆ ಹೇಗೆ ಹೇಳಬೇಕೆಂದು ತಿಳಿಯುತ್ತಿಲ್ಲ. ನಿನಗೆ ಗೊತ್ತಲ್ಲ, ನಾನು ಏನಾದರೂ ತಪ್ಪು ಮಾಡಿದರೆ ಸಾರಿ ಹೇಳುವುದಿಲ್ಲ. ಅದಕ್ಕೆ ಬದಲಾಗಿ ಅವರನ್ನು ಖುಷಿಪಡಿಸಿ ನೋಡುತ್ತೇನೆ. ಇವತ್ತು ಸೇಮ್ ಅದೇ ಥರ. ನೀನೇ ನನ್ನ ಪರ್ಮನೆಂಟ್ PA. ನಿನಗೆ ಟ್ರೈನಿಂಗ್ ಕೊಡಬೇಕು ಎಂದು ಅಂದುಕೊಂಡಿದ್ದೆ. ನನಗೆ ಸಂಬಂಧಪಟ್ಟ ಕೆಲಸಕ್ಕೆ ಮಾತ್ರ ನಿನಗೆ ಟ್ರೈನಿಂಗ್ ಬೇಕಾಗಿದೆ. ಉಳಿದಂತೆ ಪ್ರೊಫೆಷನಲ್ ಆಗಿ ನಿನಗೆ ಯಾವುದೇ ಟ್ರೈನಿಂಗ್ ಬೇಕಾಗಿಲ್ಲ. ಈ ಪ್ರಾಜೆಕ್ಟ್ ಎಷ್ಟು ದೊಡ್ಡ ಪ್ರಾಜೆಕ್ಟ್ ಗೊತ್ತಾ? ನನಗೆ ಈಗಿನವರೆಗೂ ನಂಬಲು ಸಾಧ್ಯವಾಗುತ್ತಿಲ್ಲ. ಕೈ ಬಿಟ್ಟು ಹೋಯಿತು ಎಂದು ಅಂದುಕೊಂಡಿದ್ದೆ. ನಾನೇ ನೇರವಾಗಿ ಹೋಗಿ ಮಾತನಾಡಬೇಕು ಎಂದು ಅನ್ನಿಸಲಿಲ್ಲ. ಆದರೆ ನಿನ್ನಿಂದಾಗಿ ಮತ್ತೆ ಸಿಕ್ಕಿದೆ ಎಂದು ಮತ್ತೆ ಹೇಳಿದನು. ಸರ್, ನಿಜ ಹೇಳಿ, ಆ ಡಾಕ್ಯುಮೆಂಟನ್ನು ನಿಜವಾಗಿಯೂ ಕಸದ ಬುಟ್ಟಿಗೆ ಹಾಕಲು ಹೇಳಿಯೇ ನನ್ನ ಬಳಿ ಕೊಟ್ಟಿರಾ ಎಂದು ಈಗ ಅವಳು ಪ್ರಶ್ನೆ ಕೇಳಲು ಉತ್ತರಿಸುವುದು ಅವನ ಸರದಿಯಾಯಿತು. ಏಕೋ ಈ ಪ್ರಶ್ನೆಗೆ ಉತ್ತರಿಸಲಾಗದೆ ತವಕಗೊಂಡನು ಅಥರ್ವ. ಸರ್, ಪ್ಲೀಸ್ ಹೇಳಿ, ನಿಜವಾಗಿಯೂ ಈ ಡಾಕ್ಯುಮೆಂಟ್ ಅನ್ನು ಕಸದ ಬುಟ್ಟಿಗೆ ಹಾಕುವುದಕ್ಕಾಗಿಯೇ ನನ್ನ ಬಳಿ ಕೊಟ್ಟಿರಾ ಎಂದು ಅವಳು ಮತ್ತೆ ಕೇಳಲು, ಈಗ ತನ್ನ ಹಣೆಯನ್ನು ಉಜ್ಜಿಕೊಳ್ಳುತ್ತಾ ಅವನು ಅಸಹಾಯಕನಾಗಲು ಮೊದಲ ಬಾರಿಗೆ ಅವನಿಂದ ಅಂತಹ ಬದಲಾವಣೆಯನ್ನು ನೋಡಿದವಳಿಗೆ ಒಳಗೊಳಗೆ ಏನೋ ಮಾಡಿತು. ಅತೀವ ಸುಂದರ ಎಂದು ಅವಳ ಮನಸ್ಸು ಹೇಳಲು, ಛೆ, ಬಾಯಿ ಮುಚ್ಚು, ಅವರು ನನ್ನ ಬಾಸ್. ಛೆ, ಬಾಯಿ ಮುಚ್ಚು, ಅವರು ನನ್ನ ಬಾಸ್ ಎಂದು ತನಗೆ ತಾನೇ ತನ್ನ ಮನಸ್ಸನ್ನು ನಿಯಂತ್ರಿಸಿದವಳು ಅವನ ಕಡೆಗಿದ್ದ ದೃಷ್ಟಿಯನ್ನು ತಿರುಗಿಸಿದಳು. ಅದು ಬಂದು ನಕ್ಷತ್ರ, ನಿನ್ನನ್ನು ಟೆಸ್ಟ್ ಮಾಡುವುದಕ್ಕಾಗಿ ಹಾಗೆ ಹೇಳಿದೆ. ನೀನು ನಿಜವಾಗಿಯೂ ಅದನ್ನು ಎಸೆದು ಹೋಗಿದ್ದರೆ ಈ ಅಥರ್ವನ ಬಳಿ ಕೆಲಸ ಮಾಡುವುದಕ್ಕೆ ಅರ್ಹತೆಯೇ ನಿನಗೆ ಇಲ್ಲ ಎಂದರ್ಥ.
ಅದೇ ನಾನು ಆ ಡಾಕ್ಯುಮೆಂಟನ್ನು ಕಸದ ಬುಟ್ಟಿಗೆ ಹಾಕಲು ಹೇಳಿಯೂ ನಾನು ಏನೋ ಕೋಪದಲ್ಲಿ ಹೇಳಿಬಿಟ್ಟೆ ಎಂದು ನೀನು ಅರ್ಥ ಮಾಡಿಕೊಂಡು ಆ ಡಾಕ್ಯುಮೆಂಟನ್ನು ನೀನು ಭದ್ರವಾಗಿ ಇಟ್ಟುಕೊಂಡು ಮರುದಿನ ವಾಪಸ್ ತಂದು ನನ್ನ ಬಳಿ ಕೊಟ್ಟರೆ ನಿನಗೆ ತಾಳ್ಮೆ ಇದೆ, ನಿಧಾನವಿದೆ, ಜವಾಬ್ದಾರಿ ಇದೆ, ಇನ್ನೂ ಹೇಳುತ್ತಲೇ ಹೋಗಬಹುದು. ಅಷ್ಟು ಕ್ವಾಲಿಫಿಕೇಷನ್ಗೂ ನೀನು ಅರ್ಹಳು ಎಂದು ನಿರ್ಧರಿಸಿ ನಿನ್ನ ಕೆಲಸವನ್ನು ಪರ್ಮನೆಂಟ್ ಮಾಡಬಹುದು ಎಂದು ಅಂದುಕೊಂಡೆ. ಅದಕ್ಕಾಗಿ ತಾನೇ ಮತ್ತೆ ಮತ್ತೆ ಅದನ್ನು ಕಸದ ಬುಟ್ಟಿಗೆ ಹಾಕು ಎಂದು ಹೇಳಿದ್ದು. ಆದರೆ ನೀನು ಅದನ್ನು ಎಲ್ಲಿ ಕೊಂಡು ಹೋಗಿ ಇಟ್ಟಿದ್ದೀಯ ಗೊತ್ತಾ? ಹಾಗೆಯೇ ಅತಿ ದೊಡ್ಡ ಎತ್ತರದಲ್ಲಿ. ನಕ್ಷತ್ರ ಈ ಪ್ರಾಜೆಕ್ಟ್ ಮಾಡಿದಳು, ನಮಗೆ ಲಾಭ ಸಿಗುತ್ತದೆ ಎಂಬುದನ್ನು ಮೀರಿ ಒಳ್ಳೆಯ ಹೆಸರು ಸಿಗುತ್ತದೆ. ಒಂದು ಹಂತಕ್ಕೆ ಬಂದರೆ ಅಲ್ಲಿಗೆ ನಿಲ್ಲಬಾರದು, ಮತ್ತೆ ಮತ್ತೆ ಓಡುತ್ತಿರಬೇಕು. ಆಗ ತಾನೇ ಸ್ಥಿರವಾಗಿ ಒಂದು ಜಾಗದಲ್ಲಿ ನೆಲೆಸಿ ನಿಲ್ಲಲು ಸಾಧ್ಯ. ಅದೇ ನನ್ನ ಪಾಲಿಸಿ. ನಿನ್ನೆ NRI ಪ್ರಾಜೆಕ್ಟ್ ಹೋಯಿತು, ಇವತ್ತು ಈ ಪ್ರಾಜೆಕ್ಟ್ ಹೋಯಿತು ಎಂದು ನನ್ನನ್ನು ತುಂಬ ಅಪ್ಸೆಟ್ ಮಾಡಿಬಿಟ್ಟಿತ್ತು. ಮುಂದೆ ಏನು ಮೂವ್ ಮಾಡುವುದು ಎಂದು ಯೋಚಿಸಲಾಗದಷ್ಟು ನನಗೆ ಸ್ವಲ್ಪ ಟೆನ್ಷನ್ ಹೆಚ್ಚಾಗಿತ್ತು. ಆದರೆ ನೀನು ಕಷ್ಟದಲ್ಲೂ ನಿಧಾನವಾಗಿ ಯೋಚಿಸಿ ನೇರವಾಗಿ ಹೋಗಿ ಆ ಕಂಪನಿಯಲ್ಲಿ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿ ತುಂಬ ಸುಂದರವಾಗಿ ಈ ಸಮಸ್ಯೆಯನ್ನು ಸಾಲ್ವ್ ಮಾಡಿಬಿಟ್ಟೆ. ಥ್ಯಾಂಕ್ ಯು ನಕ್ಷತ್ರ, ಥ್ಯಾಂಕ್ ಯು ಸೋ ಮಚ್ ಎಂದು ಮೊದಲ ಬಾರಿಗೆ ಅವಳಿಗೆ ಕೃತಜ್ಞತೆ ಸಲ್ಲಿಸಲು ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಓಕೆ, ನಿಮ್ಮ ಅಮ್ಮ ಹೇಗಿದ್ದಾರೆ ಎಂದು ಕೇಳಲು, ಹಾಂ ಸರ್, ಅಮ್ಮ ಚೆನ್ನಾಗಿ ಮಾತನಾಡುತ್ತಿದ್ದಾರೆ, ಯಾವ ಸಮಸ್ಯೆಯೂ ಇಲ್ಲ, ತುಂಬ ಥ್ಯಾಂಕ್ಸ್, ಫ್ಯಾಮಿಲಿಯನ್ನು ಚೆನ್ನಾಗಿ ಕಾಪಾಡಿಕೊಟ್ಟಿದ್ದೀರಿ, ನಿಮಗೆ ಯಾವಾಗಲೂ ನಿಯತ್ತಾಗಿರುತ್ತೇನೆ ಸರ್, ನನ್ನ MDಗೆ ನಾನು ಯಾವಾಗಲೂ ಬೆಂಬಲವಾಗಿರುತ್ತೇನೆ ಎಂದು ಅವಳು ದೃಢವಾಗಿ ಹೇಳಲು ಮೃದುವಾದ ನಗುವಿನೊಂದಿಗೆ, ಓಕೆ ಬಾ ಕೆಳಗೆ ಹೋಗೋಣ, ನಿಮ್ಮ ಅಮ್ಮನನ್ನು ನೋಡಿಬಿಟ್ಟು ನಾನು ಮನೆಗೆ ಹೊರಡುತ್ತೇನೆ. ಆಮೇಲೆ ಇನ್ನೊಂದು ವಿಷಯ, ನನ್ನ ತಮ್ಮ ವಿಕ್ರಮ್ ನಿನ್ನ ಬಳಿ ಚೆನ್ನಾಗಿ ಮಾತನಾಡುತ್ತಿದ್ದಾನಾ ಎಂದು ಕೇಳಿದನು. ಸರ್, ಅವರು ಚೆನ್ನಾಗಿ ಮಾತನಾಡಿದರು, ಬಟ್ ಆ ಮೈಂಡ್ ಸೆಟ್ನಲ್ಲಿ ಅವರ ಹತ್ತಿರ ನನ್ನಿಂದ ಮಾತನಾಡಲು ಸಾಧ್ಯವಾಗಲಿಲ್ಲ. ಹಾಗೆಯೇ ಟೋಟಲ್ ಆಗಿ ನಿಮಗೆ ಅಪೋಸಿಟ್ ಎಂದವಳು ತಕ್ಷಣ ತಾನು ಹೆಚ್ಚಾಗಿ ಮಾತನಾಡಿಬಿಟ್ಟೆ ಎಂದು ಅವಳು ನಾಲಿಗೆ ಕಚ್ಚಿಕೊಂಡಳು. ಅದನ್ನು ನೋಡಿ ಮೃದುವಾದ ನಗುವಿನೊಂದಿಗೆ, ನಿಜವನ್ನೇ ಹೇಳಿದ್ದೀಯಾ, ಅವನು ನನ್ನ ಆಪೋಸಿಟ್ ತಾನೆ. ಎಲ್ಲದರಲ್ಲೂ ಅವನು ತುಂಬ ಒಳ್ಳೆಯ ಹುಡುಗ, ಜಾಲಿಯಾಗಿ ಮಾತನಾಡುತ್ತಾನೆ. ಅವನ ಬಳಿ ಮಾತನಾಡಿದರೆ ಎಷ್ಟೇ ಚಿಂತೆ ಇದ್ದರೂ ಇದ್ದ ಜಾಗ ತಿಳಿಯದೆ ಹಾರಿ ಹೋಗುತ್ತದೆ. ಆದರೆ ಏನು, ನನಗೆ ತಾನೇ ಅವನ ಬಳಿ ಸಹಜವಾಗಿ ಮಾತನಾಡಲು ಟೈಮ್ ಇರುವುದಿಲ್ಲ. ಅವನನ್ನು ಖಂಡಿಸಿ ಬೆಳೆಸುವ ಅಪ್ಪನ ಸ್ಥಾನದಲ್ಲಿ ನಾನು ಇದ್ದು ಬಿಟ್ಟೆ. ಅದರಿಂದ ಫ್ರೆಂಡ್ಲಿಯಾಗಿ ಅವನ ಜೊತೆ ನಾನು ಮಾತನಾಡಿ ಅಭ್ಯಾಸವಿಲ್ಲ. ಆದರೂ ಮಗುವಿನಂತೆ ನನ್ನ ಹಿಂದೆಯೇ ಸುತ್ತುತ್ತಿರುತ್ತಾನೆ, ನಿನ್ನ ಬಳಿ ಹೆಚ್ಚಾಗಿ ಮಾತನಾಡುತ್ತಾನೆ ಎಂದು ನೀನು ಏನು ತಪ್ಪಾಗಿ ತಿಳಿದುಕೊಳ್ಳಬೇಡ, ಅವನು ತುಂಬ ಒಳ್ಳೆಯವನು ಎಂದ ತಕ್ಷಣ, ಅಯ್ಯೋ ಸರ್, ನಾನು ಹಾಗೆಲ್ಲ ಅಂದುಕೊಂಡಿಲ್ಲ ಎಂದವಳು. ಈ ಸೀರೆಯಿಂದಾಗಿ ಇವತ್ತು ಬಹಳಷ್ಟು ಪ್ರಾಬ್ಲಮ್ ಬಂದುಬಿಟ್ಟಿತು. ನಾಳೆ ಈ ಸೀರೆಯನ್ನು ನಾನು ವಾಶ್ ಮಾಡಿ ನಿಮ್ಮ ಬಳಿ ಕೊಡುತ್ತೇನೆ ಸರ್ ಎಂದು ಅವಳು ಹೇಳಲು, ಈಗ 5 ನಿಮಿಷ ಮೌನವಾಗಿದ್ದವನು, ನಿನಗೆ ಈ ಸೀರೆ ನೋಡುವಾಗ ಏನಾದರೂ ನೆನಪಾಗುತ್ತಾ ಎಂದು ತಕ್ಷಣ ಅವನು ಕೇಳಲು, ಅವಳಿಗೆ ಏನೂ ಅರ್ಥವಾಗಲಿಲ್ಲ. ಮೊದಲೇ ಬೆಳಿಗ್ಗೆ ಆ ನೆನಪು ಇತ್ತು, ಆದರೂ ಅದಾದ ನಂತರ ನಡೆದ ಸಮಸ್ಯೆಗಳು ಅದನ್ನು ಮರೆಸಿಬಿಟ್ಟಿತ್ತು. ಮತ್ತೆ ಅವನು ಕೇಳಲು ಯೋಚಿಸಿದಳು ನಕ್ಷತ್ರ. ಅಥರ್ವ ಹೇಳಿದೊಡನೆ ಅವಳು ಯೋಚಿಸಿದಳು, ಆದರೆ ನೆನಪಿಗೆ ಬರಲಿಲ್ಲ. ತನ್ನ ಕೆಳತುಟಿಯನ್ನು ಕಚ್ಚುತ್ತಾ ಅವಳನ್ನೇ ಗಮನಿಸಿದನು. ಅವಳು ತೀವ್ರ ಯೋಚನೆಯಲ್ಲಿದ್ದಳು. ಏನು ಯೋಚಿಸ್ತಾ ಇದ್ದೀಯಾ ಎಂದನು. ಇಲ್ಲ ಸರ್, ಎಷ್ಟು ಯೋಚಿಸಿ ನೋಡಿದರೂ ನನಗೆ ನೆನಪಾಗುತ್ತಿಲ್ಲ. ಆದರೆ ಎಲ್ಲೋ ನೋಡಿದ ಹಾಗೆ ನೆನಪಿದೆ, ಆದರೆ ಎಲ್ಲಿ ಎಂದು ಸರಿಯಾಗಿ ಗೊತ್ತಿಲ್ಲ ಸರ್. ನೀವು ಬೆಳಿಗ್ಗೆ ಹೇಳಿ ಹೋದಾಗಲೇ ಯೋಚಿಸಿ ನೋಡಿದೆ, ನನಗೆ ನೆನಪಾಗಲಿಲ್ಲ. ಬಹುಶಃ ಈ ತರಹದ ಸೀರೆ ಎಲ್ಲಾದರೂ ನಾನು ನೋಡಿರಬಹುದು ಎಂದಳು. ಹಾಗೂ ಇರಬಹುದು ಎಂದು ಹೇಳಿಬಿಟ್ಟು ಅವನು ಕೆಳಗೆ ಹೋಗಲು ಮೆಟ್ಟಿಲು ಇಳಿದಳು. ಸರ್, ಹಾಗಾದರೆ ಈ ಸೀರೆ ನಿಮಗೆ ವಾಪಸ್ ಬೇಡವಾ ಎಂದು ಮತ್ತೆ ಅವಳು ಕೇಳಿದಳು. ಆ ಸೀರೆ ಇಟ್ಕೊಂಡು ನಾನು ಏನು ಮಾಡಲಿ, ನಿನಗೆ ತುಂಬ ಚೆನ್ನಾಗಿ ಕಾಣಿಸುತ್ತಿದೆ, ನೀನೇ ಇಟ್ಕೋ ಎಂದು ಹೇಳಿಬಿಟ್ಟು ಅವನು ಕೆಳಮುಖವಾಗಿ ಮೆಟ್ಟಿಲುಗಳಲ್ಲಿ ನಡೆದನು. ಅವಸರವಾಗಿ ತನ್ನ ಸೀರೆಯನ್ನು ಎತ್ತಿ ಹಿಡಿದುಕೊಂಡು ಗುಡುಗುಡುವೇನೋ ಓಡಿ ಬಂದವಳು, ಸರ್, ನೀವು ಈ ಸೀರೆ ತುಂಬ ಭದ್ರವಾಗಿ ಇಟ್ಟಿದ್ದಾಗಿ ನಿಮ್ಮ ತಮ್ಮ ಹೇಳಿದರು, ಆಮೇಲೆ ಯಾಶಿಕಾ ಮ್ಯಾಮ್ ಕೂಡ ಅದೇ ಹೇಳಿದರು. ಹಾಗಾದರೆ ಯಾರಿಗಾಗಿಯಾದರೂ ನೀವು ಖರೀದಿಸಿ ಇಟ್ಟಿದ್ದೀರಲ್ಲವೇ, ಅದನ್ನು ನಾನು ಹೇಗೆ ಎಂದು ತಡಬಡಾಯಿಸಿದಳು.
ಹೇ, ಎಲ್ಲರೂ ಹೇಳುವ ಹಾಗೆ ಆ ಸೀರೆಯಲ್ಲಿ ನನಗೆ ಯಾವ ಸೆಂಟಿಮೆಂಟ್ ಇಲ್ಲ. ಅದು ಯಾರಿಗಾಗಿಯೂ ನಾನು ಖರೀದಿಸಲಿಲ್ಲ. ಒಂದು ಸಂದರ್ಭದಲ್ಲಿ ಆ ಸೀರೆ ಇಷ್ಟವಾಯಿತು, ಅದಕ್ಕಾಗಿ ಖರೀದಿಸಿದೆ. ಅದನ್ನು ಯಾರಿಗೂ ಕೊಡಬೇಕು ಅನ್ನಿಸಲಿಲ್ಲ, ಅದಕ್ಕಾಗಿ ಭದ್ರವಾಗಿ ಇಟ್ಟಿದ್ದೆ. ಇವತ್ತು ಅದು ನಿನಗೆ ಬರಬೇಕು ಎಂದಿದೆ, ಬಂದಿದೆ. ಓಕೆ, ನನ್ನ ಗಿಫ್ಟಾಗಿ ಇಟ್ಕೋ ಎಂದು ಹೇಳಲು ಥ್ಯಾಂಕ್ ಯು ಸರ್ ಎಂದಳು. ಮೃದುವಾಗಿ ಮುಗುಳ್ನಕ್ಕು ಕೆಳಮುಖವಾಗಿ ನಡೆದನು. ಅವಳು ಹೋದಳು. ಇಬ್ಬರೂ ಈಗ ಅವಳ ಅಮ್ಮ ಅಡ್ಮಿಟ್ ಆಗಿದ್ದ ನಾರ್ಮಲ್ ವಾರ್ಡ್ಗೆ ಹೋದರು. ಒಳಗೆ ಹೋದೊಡನೆ ಎಲ್ಲರೂ ಅವನನ್ನು ನೋಡಿ ಕೈ ಮುಗಿದರು. ಏನಾಯಿತು? ಎಲ್ಲರೂ ನನ್ನನ್ನು ನೋಡಿ ಹೀಗೆ ಕೈ ಮುಗಿಯುತ್ತಿದ್ದೀರಾ? ನಾನು ಸಾಧಾರಣ ಮನುಷ್ಯನೇ ಎಂದು ಅವನು ಸಹಜವಾಗಿ ಮಾತನಾಡಲು, ನೀವು ತುಂಬ ದೊಡ್ಡ ಸಹಾಯ ಮಾಡಿದ್ದೀರಿ. ನನ್ನ ಗಂಡ ತುಂಬ ಒಳ್ಳೆಯವರು, ಆದರೆ ಅವರ ಮೇಲೆ ಸುಳ್ಳು ಆರೋಪ ಹೊರಿಸಿ ಅವರ ಮನಸ್ಸಿಗೆ ನೋವುಂಟು ಮಾಡಿ ಅನ್ಯಾಯವಾಗಿ ಕೊಂದಿದ್ದಾರೆ. ನಮಗೆ ಅವರು ಒಳ್ಳೆಯವರು ಎಂದು ಸಾಬೀತು ಮಾಡಲು ಆಗಲಿಲ್ಲ, ಆದರೆ ನೀವು ಒಂದೇ ದಿನದಲ್ಲಿ ಎಲ್ಲ ಸಮಸ್ಯೆಯನ್ನು ಮುಗಿಸಿದ್ದೀರಿ. ನನ್ನ ಮಗಳನ್ನು, ಅಳಿಯನನ್ನು, ನನ್ನ ಮೊಮ್ಮಗನನ್ನು ಜೀವಂತವಾಗಿ ಕಣ್ಮುಂದೆ ತಂದು ನಿಲ್ಲಿಸಿದ್ದೀರಿ. ನಮಗೆ ನೀವೇ ಕುಲದೇವರು, ನಿಮಗೆ ಜನ್ಮಕ್ಕೂ ಋಣಿಯಾಗಿದ್ದೇವೆ ಎಂದು ಹೇಳಲು, ದೊಡ್ಡ ದೊಡ್ಡ ಮಾತುಗಳನ್ನೆಲ್ಲ ಆಡಬೇಡಿ. ಮನುಷ್ಯನಿಗೆ ಮನುಷ್ಯ ಸಹಾಯ ಮಾಡುತ್ತೇವೆ. ನನ್ನಿಂದ ಸಾಧ್ಯವಾಯಿತು, ಅದಕ್ಕಾಗಿ ಮಾಡಿದೆ. ಒಂದು ವೇಳೆ ನಿನ್ನೆ ನಕ್ಷತ್ರ ಮಾತ್ರ ಫೋನನ್ನು ಮರೆತು ನನ್ನ ಕಾರಿನಲ್ಲಿ ಹಿಡದೆ ಬಂದಿದ್ದರೆ ನನಗೆ ಇದರ ಬಗ್ಗೆ ಏನೂ ಗೊತ್ತಾಗುತ್ತಿರಲಿಲ್ಲ. ಅವಳು ಫೋನ್ ಮರೆತು ಇಟ್ಟಿದ್ದರಿಂದಲೇ ಹಲವು ವಿಷಯಗಳನ್ನು ನಾನು ತಿಳಿದುಕೊಂಡೆ. ನನ್ನಿಂದ ಸರಿಯಾದ ಸಮಯದಲ್ಲಿ ಆ ರಣವೀರ್ನನ್ನು ಹುಡುಕಲು ಸಾಧ್ಯವಾಯಿತು. ನೀವು ಚಿಂತಿಸಬೇಡಿ. ಇನ್ಮೇಲೆ ಅವನಿಂದಾಗಲಿ ಅವನಿಗೆ ಸಂಬಂಧಪಟ್ಟವರಿಂದಾಗಲಿ ನಿಮ್ಮ ಯಾರಿಗೂ ಯಾವ ಸಮಸ್ಯೆಯೂ ಬರುವುದಿಲ್ಲ. ನಿಮಗೆ ಗುಣವಾದೊಡನೆ ನೀವು ಧಾರಾಳವಾಗಿ ನಿಮ್ಮ ಊರಿಗೆ ಹೋಗಬಹುದು. ನಿಮ್ಮ ಪೂರ್ವಿಕರ ಮನೆಯಲ್ಲಿ ಸಂತೋಷವಾಗಿ ಇರಬಹುದು. ನಿಮ್ಮ ತೋಟದಲ್ಲಿ ವ್ಯವಸಾಯ ನೋಡಿಕೊಳ್ಳಬಹುದು. ನಿಮ್ಮ ಹಳೆಯ ಜೀವನವನ್ನು ನೀವು ಚೆನ್ನಾಗಿ ಬದುಕಬಹುದು. ಏನು, ನಿಮ್ಮ ಹಸ್ಬೆಂಡನ್ನು ಮಾತ್ರ ನನ್ನಿಂದ ವಾಪಸ್ ಕೊಡಲು ಆಗಲಿಲ್ಲ. ಅವರು ಒಂದು ವೇಳೆ ಜೈಲಿನಲ್ಲಿ ಇದ್ದಿದ್ದರೆ ಖಂಡಿತವಾಗಿಯೂ ಈಗ ರಿಲೀಸ್ ಆಗುತ್ತಿದ್ದರು. ಅಷ್ಟರಲ್ಲಿ ಈ ಪಾಪಿಗಳು ಅನ್ಯಾಯವಾಗಿ ಕೊಂದು ಬಿಟ್ಟರು. ನೀವು ಚಿಂತಿಸಬೇಡಿ, ಅದಕ್ಕೆಲ್ಲ ದೇವರು ನಿಮ್ಮ ಜೊತೆ ಇರುತ್ತಾನೆ ಎಂದು ಅಥರ್ವ ಹೇಳಲು, ಇದು ಅಥರ್ವನೇನಾ ಎಂದು ಯಾಶಿಕಾಗೂ ಅವಳ ಪಕ್ಕದಲ್ಲಿದ್ದ ಅವನ ಅಕ್ಕನಿಗೂ ಅನುಮಾನವಾಗಿತ್ತು. ವಾಡಿಕೆಗೆ ವಿರುದ್ಧವಾಗಿ ಅಥರ್ವನ ನಡವಳಿಕೆ ಇತ್ತು. ಅವರೊಂದಿಗೆ ತುಂಬ ಸಹಜವಾಗಿ ಮಾತನಾಡುತ್ತಿದ್ದನು. ಮನೆಯಲ್ಲಿ ಕೂಡ ಇಷ್ಟು ಹೊತ್ತು ಇಷ್ಟು ತಾಳ್ಮೆಯಿಂದ ಯಾರ ಬಳಿಯೂ ಅವನು ಮಾತನಾಡಿದ್ದಿಲ್ಲ, ಮಕ್ಕಳನ್ನು ಹೊರತುಪಡಿಸಿ. ಅಂಥವನು ಇಂದು ಅವರೊಂದಿಗೆ ತುಂಬ ಆಪ್ತನಾಗಿ ಮಾತನಾಡಲು ಯಾಶಿಕಾಗೆ ನಕ್ಷತ್ರ ಮೇಲೆಯೇ ಅಷ್ಟು ಕೋಪವೂ ತಿರುಗಿತು. ಅದೇ ಸಮಯದಲ್ಲಿ ಅವನ ಅಕ್ಕನಿಗೆ ಗೊಂದಲವಾಗಿತ್ತು. ಅಥರ್ವ ಎಂದೊಡನೆ ವೇಗವಾಗಿ ತಿರುಗಿದನು. ಅಕ್ಕ, ಇವರಿಗೆ ಈಗ ಹೇಗಿದೆ ಎಂದು ಕೇಳಿದನು. ಈಗ ಪರ್ಫೆಕ್ಟ್ ಆಗಿದ್ದಾರೆ, ಏನೂ ಸಮಸ್ಯೆ ಇಲ್ಲ. ಒಳ್ಳೆಯದಾಯಿತು, ಹೆಚ್ಚು ಪೆಟ್ಟಾಗಿಲ್ಲ. ಅದರಿಂದ ಅವರನ್ನು ಉಳಿಸಲು ಸಾಧ್ಯವಾಯಿತು. ಇನ್ನೊಂದು 2 ದಿನಗಳ ನಂತರ ಅವರನ್ನು ಡಿಸ್ಚಾರ್ಜ್ ಮಾಡಿಕೊಳ್ಳಬಹುದು ಎಂದಳು. ಪುಟ್ಟ ಹುಡುಗನಿಗೆ ಜ್ವರ ಹೇಗಿದೆ ಎಂದು ಕೇಳಿದನು. ಐಸ್ ಬಾರ್ನಲ್ಲಿ ಇಟ್ಟಿದ್ದರಿಂದಲೇ ಜ್ವರ ಬಂದಿದೆ. ಈಗ ಓಕೆ, ನಾರ್ಮಲ್ ಆಗಿಯೇ ಇದ್ದಾನೆ. ಅವನಿಗೆ ಸಮಸ್ಯೆ ಇಲ್ಲ. ಅವರು ಯಾವಾಗ ಬೇಕಾದರೂ ಮನೆಗೆ ಹೋಗಬಹುದು ಎಂದಳು. ಇಲ್ಲ ಮೇಡಮ್, ನಮ್ಮ ಅಮ್ಮನನ್ನು ಕರೆದುಕೊಂಡು ಹೋಗುವಾಗ ನಾವು ಹೋಗುತ್ತೇವೆ ಎಂದು ಹೇಳಿದಳು ಕಾರುಣ್ಯ. ಆಗ ನಕ್ಷತ್ರಾಳನ್ನು ನೋಡಿದವಳು, ಅಥರ್ವ, ಆ ಸೀರೆ ಎಂದು ಅವಳು ಆರಂಭಿಸಲು, ಅಕ್ಕ, ಮನೆಗೆ ಬಾ, ಎಲ್ಲವೂ ಸ್ಪಷ್ಟವಾಗಿ ಮಾತನಾಡಿಕೊಳ್ಳೋಣ. ಈಗ ನಾನು ಹೊರಡುತ್ತೇನೆ ಎಂದು ಹೇಳಿದನು ಅಥರ್ವ. ಆಗ ನಕ್ಷತ್ರ ಕೂಡ ಸರಿ ಸರ್ ಎಂದಳು. ನೀವೆಲ್ಲರೂ ಇರುವುದು ಬೇಡ, ಅವರನ್ನು ಸಿಸ್ಟರ್ ನೋಡಿಕೊಳ್ಳುತ್ತಾರೆ. ಯಾರಾದರೂ ಒಬ್ಬರು ಮಾತ್ರ ಇದ್ದು ಬಿಟ್ಟು ಉಳಿದವರು ಮನೆಗೆ ಹೋಗಬಹುದು ಎಂದವನು. ನಿಮ್ಮ ಹೆಸರು ಮಿಸ್ಟರ್ ಎಂದು ಕೇಳಲು, ಅಜಯ್ ಸರ್ ಎಂದನು. ನೀವು ದುಬೈನಲ್ಲಿ ತಾನೇ ವರ್ಕ್ ಮಾಡುತ್ತಿದ್ದದ್ದು? ಅಲ್ಲಿ ಏನೋ ಪ್ರಾಬ್ಲಮ್ ಎಂದು ಹೇಳಿ ನಿಮ್ಮನ್ನು ರಣವೀರ್ ಅಲ್ಲಿಂದ ಕರೆದುಕೊಂಡು ಬಂದಿದ್ದಾನೆ, ಕರೆಕ್ಟಾ ಎಂದು ಕೇಳಲು, ಹೌದು ಸರ್ ಎಂದನು. ಓಕೆ, ಆ ಸಮಸ್ಯೆ ಕ್ರಿಯೇಟ್ ಮಾಡಿದ್ದೇ ಅವನೇ ನಿಮ್ಮನ್ನು ಸಿಲುಕಿಸಿ ಕಾಪಾಡಿ ನಂಬುವಂತೆ ಮಾಡಿದ್ದಾನೆ. ಹೇಗೋ ಈಗ ಅವನ ಸ್ವರೂಪ ಗೊತ್ತಾಗಿ ಹೋಯಿತು. ಇನ್ಮೇಲೆ ಅವನಿಂದ ಸಮಸ್ಯೆ ಇರುವುದಿಲ್ಲ. ಇಫ್ ಯು ಡೋಂಟ್ ಮೈಂಡ್, ನೀವು ಬೇಕಿದ್ದರೆ ನನ್ನ ಕಂಪನಿಯಲ್ಲೇ ಕೆಲಸಕ್ಕೆ ಜಾಯಿನ್ ಆಗಬಹುದು ಎಂದು ಹೇಳಲು,
ತುಂಬ ಸಂತೋಷ ಸರ್. ಆದರೆ ಈಗ ನಾನು ಊರಿಗೆ ಹೋಗೋಣ ಎಂದು ಅಂದುಕೊಂಡಿದ್ದೇನೆ. ನಮ್ಮ ಮಾವನಿಗೆ ವ್ಯವಸಾಯ ಎಂದರೆ ತುಂಬ ಇಷ್ಟ. ಅವರು ಎಷ್ಟೇ ಹೊರಗೆ ಫೈನಾನ್ಸ್ ಕಂಪನಿಗೆ ಕೆಲಸಕ್ಕೆ ಹೋದರೂ ವ್ಯವಸಾಯವನ್ನು ಒಂದು ಕಣ್ಣಾಗಿ ನೋಡುತ್ತಿದ್ದರು. ನಮ್ಮ ಅತ್ತೆಯು ಇಷ್ಟು ವರ್ಷ ವ್ಯವಸಾಯವನ್ನೇ ನೋಡಿಕೊಂಡರು. ಅದರಿಂದ ಇನ್ಮೇಲೆ ಅಲ್ಲಿಗೆ ಹೋಗಿ ವ್ಯವಸಾಯ ನೋಡಿಕೊಳ್ಳೋಣ ಎಂದು ಅಂದುಕೊಂಡಿದ್ದೇನೆ ಸರ್ ಎಂದನು. ಓಕೆ, ಗುಡ್, ಒಳ್ಳೆಯ ವಿಷಯವೇ. ಹಾಗಾದರೆ ಎಲ್ಲರೂ ಊರಿಗೆ ಹೋದರೆ ನಕ್ಷತ್ರ ಎಂದು ಲಘು ಹಿಂಜರಿಕೆಯೊಂದಿಗೆ ಅವನ ದೃಷ್ಟಿ ಅವಳ ಕಡೆ ತಿರುಗಿತು. ಈಗ ಅವನ ಮನಸ್ಥಿತಿಯನ್ನು ಅರಿತವಳು, ಸರ್, ಅಮ್ಮ, ಅಕ್ಕ, ಬಾವ ಎಲ್ಲರೂ ಊರಿಗೆ ಹೋಗುತ್ತಾರೆ. ನಾನು ನಿಮ್ಮ ಬಳಿಯೇ ವರ್ಕ್ ಮಾಡುತ್ತೇನೆ. ನಾನು ಹಾಸ್ಟೆಲ್ನಲ್ಲಿ ಉಳಿದುಕೊಳ್ಳುತ್ತೇನೆ. ನನಗೆ ಯಾವ ಸಮಸ್ಯೆಯೂ ಇಲ್ಲ ಎಂದು ಹೇಳಲು ಏತಕ್ಕೆ ಅವನೊಳಗೆ ಅಂತಹ ಒಂದು ನೆಮ್ಮದಿ ಎಂದು ಅವನಿಗೆ ಅರ್ಥವಾಗಲಿಲ್ಲ. ಆದರೆ ನೆಮ್ಮದಿಯಾಗಿ ಅನುಭವಿಸಿದನು ಅಥರ್ವ. ಓಕೆ ನಕ್ಷತ್ರ, ನೀವು ಬೇಕಾದರೆ ನಮ್ಮ ಕಂಪನಿ ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಳ್ಳಬಹುದು ಅಲ್ವಾ ಎಂದಾಗ, ಸರ್, ನಾನು ಹಾಸ್ಟೆಲ್ನಲ್ಲೇ ಸ್ಟೇ ಮಾಡಿಕೊಳ್ಳುತ್ತೇನೆ, ಯಾವ ಸಮಸ್ಯೆಯೂ ಇಲ್ಲ ಎಂದಳು. ಓಕೆ ನಕ್ಷತ್ರ, ಮಾರ್ನಿಂಗ್ ಆಫೀಸ್ಗೆ ಬಂದು ಬಿಡಿ ಎಂದು ಹೇಳಿಬಿಟ್ಟು ಏನೋ ಬಿಟ್ಟು ಹೋಗುತ್ತಿರುವಂತೆ ಅನ್ನಿಸಿದವನಿಗೆ ಆ ಜಾಗವನ್ನು ಖಾಲಿ ಮಾಡಲು ಮನಸ್ಸೇ ಇರಲಿಲ್ಲ. ಬಾಗಿಲವರೆಗೆ ಹೋಗಿ ಹಿಂತಿರುಗಿ ನೋಡಿದನು. ಏಕೋ ಅವಳು ಅವನನ್ನೇ ನೋಡುತ್ತಿದ್ದಳು. ಏನು ಭಾವನೆ ಎಂದು ಇಬ್ಬರಿಗೂ ಅರ್ಥವಾಗಲಿಲ್ಲ. ಆದರೆ ಏನನ್ನೋ ಬಿಟ್ಟು ಹೋಗುತ್ತಿರುವಂತಹ ಒಂದು ಭಾವನೆ ಅವನೊಳಗಿತ್ತು. ದೀರ್ಘವಾಗಿ ನಿಟ್ಟುಸಿರು ಬಿಟ್ಟವನು ಈಗ ಹೊರ ನಡೆದನು. ಅಥರ್ವ, ಏನಾಯಿತು ನಿನಗೆ? ಮನುಷ್ಯ ತುಂಬ ವಿಭಿನ್ನವಾಗಿದ್ದೀಯ ಎಂದು ಅವನ ಅಕ್ಕ ತುಳಸಿ ಕೇಳಲು, ಅಕ್ಕ, ಅದೆಲ್ಲ ಏನೂ ಇಲ್ಲ ಎಂದನು. ಆಫೀಸ್ನಲ್ಲಿ ಇವತ್ತು ಏನೇನೋ ನಡೆದಿದೆ ಅನಿಸುತ್ತೆ, ಯಾಶಿಕಾ ಹೇಳಿದಳು ಎಂದಳು. ಅವಳಿಗೆ ಬೇರೆ ಕೆಲಸವಿಲ್ಲ. ಅವಳು ಒಂದು ಹೆಣ್ಣು. ಸ್ವಲ್ಪವಾದರೂ ಹೆಣ್ಣಿನ ಲಕ್ಷಣವಾಗಿ ನಡೆದುಕೊಳ್ಳಲು ಹೇಳು ಅಕ್ಕ. ಆಫೀಸ್ನಲ್ಲಿ ವರ್ಕ್ ಮಾಡುವ ಅಷ್ಟು ಜನರ ಮಧ್ಯೆ ಆ ಹುಡುಗಿಯ ಸೀರೆಯನ್ನು ಎಳೆದು ಬಿಟ್ಟಳು. ಒಳ್ಳೆಯದಾಯಿತು. ಆಗ ನಾನು ಹೋದೆ, ಅವಳನ್ನು ಸೇಫಾಗಿ ರೂಮ್ಗೆ ಕಳುಹಿಸಿದೆ. ಇವಳೆಲ್ಲ ಮನುಷ್ಯಳ? ಸ್ವಲ್ಪವೂ ಯೋಚಿಸದೆ ಒಂದು ಹುಡುಗಿಯ ಮಾನ ತೆಗೆದಿದ್ದಾಳೆ. ಇನ್ನು ಮೇಲೆ ಇವಳಿಗೆಲ್ಲ ಆಫೀಸ್ನಲ್ಲಿ ಖಂಡಿತವಾಗಿಯೂ ಕೆಲಸವೇ ಇಲ್ಲ. ಮನೆಗೆ ಬಂದೊಡನೆ ಅವಳಿಗೆ ಹೆವಿ ಪನಿಷ್ಮೆಂಟ್ ಕೊಡಬೇಕು ಎಂದು ನಾನು ಅಂದುಕೊಂಡಿದ್ದೆ. ಬಟ್ ಈಗ ತುಂಬ ರಿಲ್ಯಾಕ್ಸ್ ಆಗಿದ್ದೇನೆ. ಈಗ ತುಂಬ ಹ್ಯಾಪಿಯಾಗಿದ್ದೇನೆ. ಸೊ ಅವಳಿಗೆ ಯಾವ ಪನಿಷ್ಮೆಂಟ್ ಇಲ್ಲ. ಇನ್ಮೇಲೆ ಅವಳು ಆಫೀಸ್ಗೆ ಬರುವುದು ಬೇಡ, ಮನೆಯಲ್ಲಿ ರೆಸ್ಟ್ ತೆಗೆದುಕೊಳ್ಳಲಿ ಎಂದು ವ್ಯಂಗ್ಯವಾಗಿ ಹೇಳಲು ಯಾಶಿಕಾಗೆ ಉರಿದು ಹೋಯಿತು. ಏನೇ ಇದ್ದರೂ ಮಾವ ಆ ಕೆಲಸದವಳ ಮುಂದೆ ನನ್ನನ್ನು ತುಂಬ ಓವರಾಗಿ ಇನ್ಸಲ್ಟ್ ಮಾಡುತ್ತಿದ್ದೀರಿ ಎಂದಳು. ಇಲ್ಲಿ ನೋಡು, ನಿನ್ನ ಲಿಮಿಟನ್ನು ನೀನು ಅರ್ಥ ಮಾಡಿಕೊಂಡು ನಡೆದುಕೋ. ನಕ್ಷತ್ರಾಳನ್ನು ಕೆಲಸದವಳು ಎಂದು ಹೇಳಬೇಡ. ಅವಳು ನನ್ನ ಪರ್ಸನಲ್ ಅಸಿಸ್ಟೆಂಟ್, ಮೈಂಡ್ ಇಟ್ ಎಂದು ಹಲ್ಲು ಕಚ್ಚಿ ಹೇಳಿಬಿಟ್ಟು ಅಲ್ಲಿಂದ ಸಿಂಹದ ನಡಿಗೆಯಲ್ಲಿ ಹೊರ ನಡೆದನು. ಅವನು ಹೋದೊಡನೆ ನಕ್ಷತ್ರ, ಅಮ್ಮ, ನಾನು ಅಕ್ಕ ಭಾವನನ್ನು ಮನೆಯಲ್ಲಿ ಬಿಟ್ಟು ನಾನು ಬರುತ್ತೇನೆ. ಅಲ್ಲಿಯವರೆಗೂ ನೀವು ಒಬ್ಬಂಟಿಯಾಗಿ ಇರುತ್ತೀರಾ ಎಂದು ಕೇಳಲು, ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಅಮ್ಮ. ಸಿಸ್ಟರ್ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನೀನು ಚಿಂತಿಸದೆ ಹೋಗಿ ಬಾ ಎಂದಳು. ಕಾರುಣ್ಯ, ಅಜಯ್ ಇಬ್ಬರು ಅವರ ಬಳಿ ಹೇಳಿಬಿಟ್ಟು ತಮ್ಮ ಮಗುವನ್ನು ಎತ್ತಿಕೊಂಡು ಹೊರಟರು. ಹಾಸ್ಪಿಟಲ್ನಿಂದ ಒಂದು ಕ್ಯಾಬ್ ಬುಕ್ ಮಾಡಿ ಮೂವರು ಮನೆಗೆ ಹೋದರು. ಅಲ್ಲಿ ಹೋಗಿ ತನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಂಡವಳು ಒಂದು ಸ್ಕೈ ಬ್ಲೂ ಚೂಡಿದಾರ್ ಧರಿಸಿಕೊಂಡು, ಓಕೆ ಅಕ್ಕ, ನೀವು ರೆಸ್ಟ್ ತೆಗೆದುಕೊಳ್ಳಿ, ನಾನು ಬೆಳಿಗ್ಗೆ ಬರುತ್ತೇನೆ ಎಂದು ಹೇಳಿಬಿಟ್ಟು ಹೊರಟಳು ನಕ್ಷತ್ರ. ಇತ್ತ ಅಥರ್ವನ ಮನೆಯಲ್ಲಿ ವಿಕ್ರಮ್ ತನ್ನ ಅಮ್ಮನ ಕೊಠಡಿಯಲ್ಲಿ ಅಮ್ಮನೊಂದಿಗೆ ಮಾತನಾಡುತ್ತಿದ್ದನು. ಜಾಲಿಯಾಗಿ ಏನೇನೋ ಕತೆಗಳನ್ನು ಹೇಳಿ ಅವರನ್ನು ನಗಿಸುತ್ತಾ ಅವನು ನಗುತ್ತಿದ್ದನು. ಆಗ ಒಳಗೆ ಬಂದನು ಅಥರ್ವ. ಅಥರ್ವನನ್ನು ನೋಡಿದೊಡನೆ ಅವನ ಆಫೀಸ್ನಲ್ಲಿದ್ದ ಮೈಂಡ್ ಸೆಟ್ ವಿಕ್ರಮ್ಗೆ ನೆನಪಿಗೆ ಬರಲು ಹಾಗೆಯೇ ಸುಮ್ಮನಾದನು. ಏನಾಯಿತು? ಚೆನ್ನಾಗಿ ಜಾಲಿಯಾಗಿ ಮಾತನಾಡಿ ನಗುತ್ತಿದ್ದೆ, ನನ್ನನ್ನು ನೋಡಿದ ತಕ್ಷಣ ಸೈಲೆಂಟ್ ಆದೆ ಎಂದನು. ಇಲ್ಲಣ್ಣ, ನಿಮಗೆ ತಲೆನೋವು ಎಂದು ಹೇಳಿದ್ದೀರಲ್ಲ, ಅದಕ್ಕೆ ಎಂದನು. ಅದೆಲ್ಲ ಈಗ ಆರಿಹೋಯಿತು ಎಂದವನು ಅಮ್ಮನೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿದನು. ಅದಾದ ನಂತರ, ಬಾ ವಿಕ್ರಮ್, ನಿನ್ನ ಬಳಿ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದು ಅವನ ಹೆಗಲ ಮೇಲೆ ಕೈ ಹಾಕಿ ಕರೆದುಕೊಂಡು ಹೋಗಲು ಅವನ ಅಮ್ಮನಿಗೆ ತನ್ನ ಮಕ್ಕಳ ಒಗ್ಗಟ್ಟನ್ನು ನೋಡಿ ನೆಮ್ಮದಿಯಾಗಿತ್ತು. ಅಣ್ಣ ಬೇರೆ ಹೆಗಲ ಮೇಲೆ ಕೈ ಹಾಕಿ ಪ್ರೀತಿಯಿಂದ ಕರೆದುಕೊಂಡು ಹೋಗುವುದನ್ನು ನೋಡಿದರೆ ಇರುವ ಟೆನ್ಷನ್ನನ್ನು ಒಟ್ಟಾರೆಯಾಗಿ ನಮ್ಮ ಮೇಲೆ
ತೋರಿಸಿಬಿಡುತ್ತಾನೋ ಏನೋ ಎಂದು ಯೋಚನೆಯಲ್ಲಿ ಹೋಗಲು ಹೊರಗೆ ಹೋಗಿ ಲಿಫ್ಟ್ ಒಳಗೆ ಹೋದೊಡನೆ, ವಿಕ್ರಮ್, ಆ JRK ಗ್ರೂಪ್ ಆಫ್ ಕಂಪನಿ ಪ್ರಾಜೆಕ್ಟ್ ನಮಗೆ ಸಿಕ್ಕಿಬಿಟ್ಟಿತು. ನಕ್ಷತ್ರ ಎಲ್ಲ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಟ್ಟಳು ಎಂದು ಕಡಕಡನೆ ಎಲ್ಲವನ್ನು ಹೇಳಿ ಮುಗಿಸಿದನು ಅಥರ್ವ. ಆಶ್ಚರ್ಯದಿಂದ ಅವನನ್ನು ನೋಡಿದನು ವಿಕ್ರಮ್. ಅವನು ಸುಮ್ಮನೆ ಇರಬಹುದಾಗಿದ್ದರೂ ಅವನ ಬಾಯಿ ಅವನನ್ನು ಅಥರ್ವನ ಬಳಿ ಸಿಕ್ಕಿಸಿ ಹಾಕಿತು. ಈ ಕತೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.